दौड़ क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ಶ್ರೀ ಶರೀಫ ಶಿವಯೋಗಿ ಮತ್ತು ಶ್ರೀ ಗುರು ಗೋವಿಂದ ಶಿವಯೋಗಿಗಳ ಮಂದಿರ ಟ್ರಸ್ಟ್ ವತಿಯಿಂದ ನಡೆದ 17ನೇ ವರ್ಷದ ಜಾತ್ರಾ ಮಹೋತ್ಸವವು ಇಂದು ಮಂಗಳವಾರ ಸಂಭ್ರಮದಿಂದ ಜರುಗಿತು. ಬೆಳಿಗ್ಗೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಸಕಲ ವಾದ್ಯ 82 ಕುಂಭ ಮೆರವಣಿಗೆ ಪ್ರಾರಂಭವಾಗಿ ಶ್ರೀ ಗುರು ಗೋವಿಂದ ಭಟ್ಟರು ಮತ್ತು ಸಂತ ಶಿಶುನಾಳರ ದೇವಸ್ಥಾನ ಬಂದು ತಲುಪಿತು. ನಂತರ ನಡೆದ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ರುದ್ರಮುನಿ ಸ್ವಾಮಿಗಳು ಹಿರೇಮಠ ವಹಿಸಿದ್ದರು. ದೇವಸ್ಥಾನ ಅಧ್ಯಕ್ಷರಾದ ಚಿದಾನಂದ ಹರಿಜನ್, ಖಜಾಂಚಿ ಹನುಮಂತಪ್ಪ ಆರೇಗೊಪ್ಪ, ಡಿಎಸ್ಎಸ್ ಮುಖಂಡರಾದ ಹನುಮಂತ ಭಜಂತ್ರಿ, ಮಾರಿಕಾಂಬಾ ದೇವಸ್ಥಾನದ ಉಪಾಧ್ಯಕ್ಷರಾದ ಎಸ್ಎಸ್ ಪಾಟೀಲ್, ನ್ಯಾಸರ್ಗಿ ಗ್ರಾಮದ ಹಿರಿಯರಾದ ಅರ್ಜುನ್ ಗುಡಿಹಾಳ, ಶಿವಪುತ್ರಪ್ಪ ಮಡ್ಲಿ, ಶಿವರಾಜಪ್ಪ ಕುಡ್ಡಿಕೇರಿ, ಪ್ರಕಾಶ್ ಕುರುಬರ, ಬಸವರಾಜ್ ವಾಲ್ಮೀಕಿ, ಪ್ರಶಾಂತ್ ಕರಿಗಾರ್, ಶಿವಪ್ಪ ಭಜಂತ್ರಿ, ಗಣಪತಿ ಹಳೂರು, ಅನೇಕ ಮಹಿಳೆಯರು, ಭಕ್ತಾದಿಗಳು, ರೈತರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಶ್ರೀ ಗಿರಿದಾಸ್ ಕರ್ಜಗಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾದ ರಾಜಶೇಖರ ನಾಯಕ್, ಪತ್ರಕರ್ತ ಗಜೇಂದ್ರ ಕರ್ಜಗಿ, ಸ್ನೇಹ ಪೆಂಡಲ್ನ ಅಪ್ರೋಚ ದೊಡ್ಮನೆ, ಗಣೇಶ್ ಪಾಳೆ, ವಿವೇಕ್ ಹಿರೇಮಠ್, ಜಾವಜ ಮೇಳದ ತಂಡದವರನ್ನು, ನ್ಯಾಸರ್ಗಿ ಗ್ರಾಮದ ಹಲವರನ್ನು ಸನ್ಮಾನಿಸಲಾಯಿತು. ನಂತರ ಅನ್ನಪ್ರಸಾದ ಕಾರ್ಯಕ್ರಮ ನಡೆಯಿತು. ಅಮರೇಶ್ ಹರಿಜನ್ ಕಾರ್ಯಕ್ರಮವನ್ನು ನಿರೂಪಿಸಿ ನಂತರ ವಂದಿಸಿದರು. ಮನುಷ್ಯಾಗ ಛಲ ಇದ್ರ ಛಲ ಇಲ್ಲ ಅಂದ್ರೆ ಏನ್ ಮಾಡಕ ನಾವ್ ಒಬ್ಬನೇ ಏನ್ ಮಾಡಕಾಗತ್ತೆ ಹೇಳಿ. ಅಧ್ಯಕ್ಷ ಪಟ್ಟ ಇಟ್ಬಿಟ್ಟಾರ, ಹಿಂದೆ ಮಾತಾಡ್ತಾರ ಗೊತ್ತಿಲ್ಲ, ಹಿಂದೆ ಬಾಳ್ ಮಾತಾಡೋದಾರ. ಇದನ್ನ ನಾನು ಮಾತಾಡ್ಬೇಕ ಅವಾಗ ನಾ ಹೇಳ್ತೀನಿ ಬರ್ದ. ನಾವ್ ಇವತ್ತು ಇವರೆಲ್ಲ ಬುದ್ಧಿಮುಟ್ಟ ಕಟ್ಟಿದ್ರೆ ಮನೆಗೆಲ್ಲ ಏನಲ್ಲ ಸಾರ್ವಜನಿಕರು ಮಾಡಿಲ್ಲ. ಅಲ್ಲಿ ಒಂದು ತಯಾರಾಗಿದೆ ಅಂತ ಇದು ಹೇಳಾಗುತ್ತೆ ನಿಮ್ಗೆ ಸದ್ಯದ್ರಾಗ. ಸೌದತ್ತಿ ಎಲ್ಲ ಜಾತ್ರೆ ಮಾಡ್ಬೇಕಂತ ಮಾಡಿ ತಾಯಿ ಆ ತಾಯಿ ಜಾತ್ರೆ ಮಾಡ್ತಾರ ಅಂತ ಹೇಳಿದ್ರೆ ಹಿಂದೆ ಸರಿಯಾಗಿರ್ತಾರ. ಆದ್ರೆ ಚಿದಾನಂದ ಯಾವತ್ತೂ ಹಿಂದೆ ಸರಿದಿಲ್ಲ. ಗ್ರಾಮದಾಗ ಕಬ್ಬಿನ ಗಾಣದಾಗ ಗಾಣದೊಳಗೆ ಹಾಲು ತೆಗೆದು ಕುಡಿಬೇಕಂತ ಬಂದವರು, ಅಲ್ಲೆಲ್ಲ ಆಳಿದ್ದವರು ಸಾಧುಗಳು ಬಂದಾರ. ಹಾಲು ಕಬ್ಬಿನ ಗಾಣದಾಗ ತೆಗೆದು ಕೊಡಬೇಕಂದ್ರೆ ಎಂಥ ಹುತ್ತರದಿರೋ, ಎಂಥ ಮೈಗಳರಿದ್ರಿ ನೀವು. ಕಬ್ಬಿನ ಗಾಣದಿಂದ ಮಿಷನ್ ಅಂದ ತೆಗಿಯಂಗಿಲ್ಲ ಹಾಲನ್ನ. ತಂಬರಲ್ಲಿ ಹೊರಿನ ಕಬ್ಬಿನ ಹೊರಿ ಕೈಯಾಗಿಸ್ಕೊಂಡು ಗೋವಿಂದ ಭಟ್ರು ಚರಿತ್ ಶಿವಿಗಳು ಕಬ್ಬಿನ ಹೊರಿನ ಕೈಯಾಗ ಹಿಡ್ಕೊಂಡು ಹಿಂಡ್ಕೊಂಡು ಬಾಯಾಗ ಕುಡಿದ್ರಂತ. ಹೊಟ್ಟೆ ತುಂಬ ಕಬ್ಬಿನ ಹಾಲು ಕುಡಿದು ಹೊಟ್ಟೆ ಮೇಲೆ ಕೈಯಾಡಿಸ್ಕೊಂಡು ಅನ್ನದಾತ ಸುಖಿ ಭವ, ಅನ್ನದಾತ ಸುಖಿ ಭವ, ಅನ್ನದಾತ ಸುಖಿ ಭವ. ಈ ನಾಡು ಅನ್ನದ ಕೊರತೆ ಆಗದಂತ ಬಾಳ್ತದೆ, ಈ ನಾಡು ಸುಭಿಕ್ಷಿತವಾಗಿರುವಂಥ ನಾಡು ಆಗುತ್ತದೆ ಅಂತ ತಿಳ್ಕೊಂಡು ಅವತ್ತ ಶರೀಫ ಶಿವಿಗಳು ಹರೀಶ್ ಆಶೀರ್ವಾದ ಮಾಡಿದ್ರ ಪುಣ್ಯದ ಫಲ ಇವತ್ತ ನ್ಯಾಸರ್ಗಿ ಗ್ರಾಮಕ್ಕೆ ಜಗತ್ತಿಗೆ ಬರಗಾಲ ಬಡತನ ಬಂದರೂ ಬರಬಹುದು, ಆ ನ್ಯಾಸರ್ಗಿ ಗ್ರಾಮಕ್ಕೆ ಬಡತನ ಬರಗಾಲ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಾತನಾಡ. ನೀನ್ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು. ಅವನ ಬಲ ಇತ್ತಪ್ಪ ಅಂದ್ರ, ಅವನ ಆಶೀರ್ವಾದ ಇತ್ತಪ್ಪ ಅಂದ್ರ 10 ಹಲವಾರು. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹೇನುವುದಯ್ಯ, ನೀನು ಒಲಿದರೆ ವಿಷವು ಅಮೃತವಾಗುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲು ಸಂಗಮ ದೇವಾನ್. ಶರೀಫ ಶಿವಿಗಳು ಬನಹಟ್ಟಿ ಅಂತ ಬರ್ತತಿ.
ಜಮಖಂಡಿ ತಾಲೂಕಿನ್ಯಾಗ ಬನಹಟ್ಟಿ ರಬಕವಿ ಅಂತ ಬರ್ತಾವ. ಅಲ್ಲೇ ಅವ್ರ ಶರೀಫ ಶಿವಿಗಳು ಒಂದು ಶಿವಾಲಯದೊಳಗೆ ಪ್ರವೇಶ ಮಾಡಿದಾಗ ಆ ಶಿವನ ತಲೆ ಮೇಲೆ ಪತ್ರಿ ಎರಸಕ್ಕೆ ಪತ್ರಿ ಬೇಕಾಗಿತ್ತು. ಪೂಜಾ ಮಾಡಿ ಒಂದೆರಡು ಪತ್ರಿ ದಳ ಏರಿಸ್ಬೇಕಂದಾಗೆ ಸುತ್ತಾಲೆ ಒಣಗಿದ ಗಿಡ ಅದಾವ, ಏನು ಸಾಧುಗಳಿಗೆ ಬುದ್ಧಿ ಇಲ್ಲ ಅನ್ನೋದು ಎದಕ್ಕೆ ನೋಡ ಅಂತ ಎಲ್ಲರೂ ಟೀಕಾ ಮಾಡಕ್ಕೆ ಆಗಲೇ ಹೇಳಿದ್ರಲ್ಲ ಅವರು. ಹಿನ್ನೆಲೆ ಗಾಯಕರು ಭಾಳ ಮಂದಿ ಅವಾಗೂ ಇದ್ರು. ರಾಮ್ ನಾಮ್ ಜಪ ಜಪ ಮಂದಿ ಗಂಟ ಗಪ್ಪ ಗಪ್ಪ ಬೋಳದಲ್ಲಿ ಗಂಟೆ ಹಾಕೋ ಮಕ್ಕಳು ಅವಾಗೂ ಇದ್ರು. ನಿಂದನ ಮಾಡೋರು ಅವ್ರು ಏನು ಕೆಲಸ ಅಲ್ಲ, ಕಿಜಾರಲ್ಲ, ಅವ್ರ ಏನು ಮಾಡೋರಲ್ಲ, ಮಟ್ಟಾರಲ್ಲ, ಬರೀ ಟೀಕಾ ಟಿಪ್ಪಣಿ ಮಾಡ್ಕೊಂತ ಅಡ್ಡಾಡೋರು. ಅದನ್ನು ಬಿಟ್ಟರೆ ಬೇರೆ ಕೆಲಸನೇ ಇರೋದಿಲ್ಲ ಅವ್ರಿಗೆ. ಬೋಳದಲ್ಲಿ ಗಂಟೆ ಹಾಕೋದು, ಯಾರ ಮನೆ ಕಟ್ಟಿ ಕುಂತಿರ್ತಾರೆ ಅವ್ರ ಮನ್ಯಾಗ ರೊಟ್ಟಿ ತಿಂದು, ಅವ್ರ ಮನ್ಯಾಗ ಚಹಾ ಕೊಡೋದು, ಅವ್ರ ಮನ್ಯಾಗ ಬೀಡಿ ಸಿಗರೇಟ್ ತಿಂದು, ಅವ್ರ ಮನ್ಯಾಗ ಎಲೆ ಅಡಿಕೆ ತಿಂದು, ತಂಬಾಕು ಬಳಿ ಅವ್ರ ಮನ್ಯಾಗ ಬೆಂಕಿ ಹೆಚ್ಚು ಹತ್ತು ಬರೋರು ಮಕ್ಕಳು. ಕಲ್ಯಾಣದ ಬಸವಣ್ಣ ಸತ್ತ ಮೇಲೆ ಇವರ ಹುಟ್ಟ್ಯಾರನ ಅನ್ಬೇಕು. ಯಾರ ಮನೆ ಹೊಲ ಮಾರಿಸ್ಲಿ, ಯಾರ ಮನೆ ಎತ್ತಿನ ಮಾರಿಸ್ಲಿ ಅಂತ ನಿಂತ. ಶ್ರೀರಾಮಚಂದ್ರ ಸತ್ತ ಮೇಲೆ ಇವನ ಹುಟ್ಟ್ಯಾನ ಅನ್ಬೇಕು. ಹೆಂಗಪ್ಪ, ಯಾರು ಹೆಂಡ್ರ ಕೊಳ್ಳಂತ ತಾಳಿ ಮಾರಿಸ್ಲಿ, ಯಾರ ಮನೆ ಹಾಳು ಮಾಡಲಿ, ಯಾರ ಗಂಡ ಹೆಂಡತಿ ನಡುವೆ ಬೆಂಕಿ ಹತ್ತಲಿ, ಇದೇ ಕೆಲಸನ ಮಾಡ್ತಿರ್ತಾರೆ. ಖಾಲಿ ಕಟ್ಟಿ ಮಂದಿ ಅಂತ ಇರ್ತಾರೆ. ಅವರು ಶರೀಫ ಶಿವಿಗಳು ಟೀಕಾ ಮಾಡಾಕತ್ರು. ಟೀಕಾ ಮಾಡಿದ್ರೆ ಏನಪ್ಪ, ಇಲ್ಲೆಲ್ಲ ಸುತ್ತಾರಲೆ ಹೂವು ಪತ್ರಿ ಎಲ್ಲಿ ಬರಬೇಕು, ಎಲ್ಲೆಲ್ಲಿ ಬರ್ಬೇಕು ಅಂದಾಗ ಶರೀಫ ಶಿವಿಗಳು ವಿಚಾರ ಮಾಡಿ ಅಲ್ಲಿ ಪಕ್ಕದಾಗಿರ್ತಕ್ಕಂಥ ಕುಂಡ್ಯಾನ್ ನೀರು ತಗೊಂಡವ್ರೆ ಅವ್ರು ಏನು ಮಾಡಿದ್ರಂದ್ರೆ, ಧನ್ಯೋಹೋ ಅಪ್ಪ, ನಿನ್ನ ಕರ್ತೃತ್ವ ಶಕ್ತಿ ಇದ್ದಪ್ಪ, ತೇನ ವಿನಃ ತೃಣಮಪಿ ನಕಲತಿ. ನಿನ್ನ ಆಜ್ಞೆ ಇಲ್ಲದಲ್ಲೇ ಒಂದು ಹುಲ್ಲು ಕಡ್ಡಿನೂ ಭೂಮಿ ಮೇಲೆ ಅಗಾಡೋದಿಲ್ಲ, ಸಿಗೋದಿಲ್ಲ ಅಂತ ಹೇಳ್ತಾರ. ನೀ ಆಜ್ಞಾ ಮಾಡು, ಈ ಒಣಗಿದ ಮರಕ್ಕೆ ಆಜ್ಞಾ ಮಾಡು ಅಂತ ತಿಳ್ಕೊಂಡು ಪರಮಾತ್ಮನ ಪ್ರಾರ್ಥನಾ ಮಾಡಿ ಒಂದು ಬೊಗಸಿ ನೀರು ಕೈಯಾಗ ತಗೊಂಡು ಜೈ ಶರೀಫ ಜೈ ಗೋವಿಂದ ಭಟ್ಟ ಅಂತ ತಿಳ್ಕೊಂಡು ಆ ಗಿಡದ ಮೇಲೆ, ಒಣಗಿದ ಗಿಡದ ಮೇಲೆ ಉಗ್ಗಿದ್ರಂತ. ಒಣಗಿದ ಗಿಡದ ಮೇಲೆ ಯಾವಾಗ ಉಗ್ಗಿದ್ರೆ ಆ ಪತ್ರಿ ಗಿಡ ಬನ್ನಿ ಗಿಡ ಸ್ವಲ್ಪ ಮಟ್ಟಕ್ಕೆ ನಾವು ಚಿಗದು ಬಿಟ್ಟುವಂತ ಆಗಿದ್ದಾಗ ಚಿಗದು ಬಿಡ್ಲೆ ಏನಪ್ಪ ವಿಚಿತ್ರ ಅಚ್ಚರಿ ಪವಾಡಲ್ಲಪ್ಪ ಇವ್ರದ್ದು ಅಂತ ತಿಳ್ಕೊಂಡು ಅವಾಗ ಜನರು ಅವ್ರನ್ನ ಊರಾಗ ಕರೆದು ಸತ್ಕಾರ ಸಮಾರಂಭಗಳನ್ನು ಮಾಡಾಕತ್ತರಂತ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.